ಹಾಯ್ ಎಲ್ರಿಗೂ. ನಾವು ಇವತ್ತು ಬೆಂಗಳೂರಿಂದ ಮುತ್ತತ್ತಿಗೆ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಮಾಗಡಿ ರೋಡ್, ನೈಸ್ ರೋಡಿಂದ ಹೋಗ್ತಾ ಇದ್ದೀವಿ. ಅಲ್ಲಿ ಟೋಲ್ ಪೇ ಮಾಡಿದ್ವಿ. ಕನಕಪುರ ರೋಡ್ಗೆ 45 ರುಪೀಸ್ ಆಗುತ್ತೆ. ಅಲ್ಲಿ ಬೇಗ ಸುಮಾರು 2 ಕಿಲೋಮೀಟರ್ಸ್ ತನಕ ಈ ಥರ ಜಾಮ್ ಆಗಿಬಿಟ್ಟಿತ್ತು ಆ ಸೈಡ್ನಲ್ಲಿ. ಯಾಕೆ ಅಂತ ನಮಗೂ ಗೊತ್ತಿರಲಿಲ್ಲ. ಹೋಗ್ತಾ ಇಲ್ಲಿ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಸಿಗುತ್ತೆ. ತುಂಬ ಬರೀ ತೆಂಗಿನ ಮರಗಳು ಮತ್ತು ತೋಟಗಳು ಎಲ್ಲ ಸಿಗುತ್ತೆ. ಅಲ್ಲಿಂದ ಹಲ್ಗೂರ್ಗೆ ಹೋದ್ವಿ. ಚಿಪ್ಲಿ ಇಡ್ಲಿ ಅನ್ನೋದು ತುಂಬಾ ಫೇಮಸ್ಸು. ಇಲ್ಲಿ ರಾಜ್ಕುಮಾರ್ ಫ್ಯಾಮಿಲಿಯವರೆಲ್ಲ ಇಲ್ಲೇ ಬಂದು ತಿನ್ಕೊಂಡು ಹೋಗ್ತಾರೆ ಈ ರೂಟಲ್ಲಿ ಬಂದರೆ. ಇಲ್ಲಿ ನೋಡಿ, ಈ ಒಲೆಯಲ್ಲೇ ಮಾಡ್ತಾರೆ. ಈ ಸೈಡ್ ಬಂದರೆ ಖಂಡಿತ ಟ್ರೈ ಮಾಡಿ. ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಜೊತೆಗೆ ಬೆಣ್ಣೆ ಕೊಡ್ತಾರೆ. ಚಟ್ನಿಯೂ ಸಹ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ದೋಸೆ ಆರ್ಡ್ರ್ ಮಾಡಿದ್ವಿ. ದೋಸೆನೂ ಸಹ ತುಂಬ ಚೆನ್ನಾಗಿತ್ತು. ನೀವು ಕೇಳಿ ಹಾಕ್ಸ್ಕೊಬೋದು ಬೆಣ್ಣೆನ. ಇಲ್ಲಿ ಹಲ್ಗೂರು ರೂಟಿಂದ ನಾವು ಮುತ್ತತ್ತಿಗೆ ಹೊರಟ್ವಿ. ಅಲ್ಲಿಂದ ಅಲ್ಲಿಂದ ನಾವು ಮುತ್ತತ್ತರಾಯನ ದರ್ಶನ ಪಡ್ಕೊಂಡು ಕಾವೇರಿ ಒಳಗಡೆ ಹೋದ್ವಿ. ಇಲ್ಲಿ ಮುತ್ತತ್ತರಾಯ ಅಂತ ಹೆಸರು ಯಾಕೆ ಬಂತು ಅಂತ ಅಂದರೆ, ಆಂಜನೇಯ ಸೀತಾಮಾತೆಯ ಚೂಡಾಮಣಿನ ತೊಗೊಂಡು ಬರಬೇಕಾದ್ರೆ ಅದರಲ್ಲಿರೋ ಒಂದು ಮುತ್ತು ಇದೇ ಹೊಳಗೆ ಬಿದ್ದೋಗುತ್ತೆ. ಆಗ ಬಾಲದಿಂದ ಎತ್ಕೊಂಡು ಅವರು ಮುಂದಕ್ಕೆ ಹೋಗ್ತಾರೆ. ಇದರಿಂದ ಅವರಿಗೆ ಮುತ್ತತ್ತರಾಯ ಅನ್ನೋ ಹೆಸರು ಬರುತ್ತೆ. ಅಲ್ಲಿಂದ ನಾವು ಮತ್ತೆ ಸಾತ್ನೂರಿಗೆ ರೂಟಿಂದ ಹೋಗ್ಬಿಟ್ವಿ. 20 ಕಿಲೋಮೀಟರ್ಸ್ ಇತ್ತು. ಸುಮಾರು 100 ಕಿಲೋಮೀಟ್ರು ಬರೀ ಇದೇ ಥರ ಇತ್ತು. ರೋಡ್ ಹಾಳಾಗಿತ್ತು. ಎಲ್ಲ ಜಲ್ಲಿಕಲ್ಲು ಹಾಕಿಬಿಟ್ಬಿಟ್ಟಿದ್ರು. ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಯಾರು ಆ ರೂಟಿಂದ ಮಾತ್ರ ಹೋಗಬೇಡಿ, ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ಮುತ್ತತ್ತಿಗೆ ಅಂತ ಸಾತ್ನೂರು ಸೈಡಿಂದ. ಅಲ್ಲಿಂದ ಹೋಗಬೇಡಿ, ರೋಡ್ ತುಂಬ ಹಾಳಾಗ್ಬಿಟ್ಟಿದೆ. ಹಲ್ಗೂರಿಂದ ಮಾತ್ರ ತುಂಬ ಚೆನ್ನಾಗಿದೆ. ಸ್ವಲ್ಪ ದೂರ ಅನ್ಸಿದ್ರು ಪರವಾಗಿಲ್ಲ, ಆ ರೋಡಿಂದ ಹೋಗಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.